ಹಾಯ್ ಸಿಸ್ಟರ್, ನನಗೆ ಸ್ಫಟಿಕ ಕಲ್ಲಿಂದ ತುಂಬ ಚೆನ್ನಾಗಾಗಿದೆ. ನನ್ನ ಸಾಲ ತುಂಬ ತೀರಿದೆ. ಥ್ಯಾಂಕ್ ಯು. ಹಾಯ್ ಸಿಸ್ಟರ್, ನನಗೆ ಇನ್ನೂ 2 ಸ್ಫಟಿಕ ಕಲ್ಲು ಬೇಕು ನನ್ನ ಅಮ್ಮನಿಗೋಸ್ಕರ. ಥ್ಯಾಂಕ್ ಯು. ಹಾಯ್ ಸಿಸ್ಟರ್, ನನಗೆ 2 ತಿಂಗಳ ನಂತರ ಒಳ್ಳೆದಾಗ್ತಾ ಬಂತು. ಅದಕ್ಕೆ ಈ ಸ್ಫಟಿಕ ಕಲ್ಲು ತಗೊಂಡು ತುಂಬ ಜನಕ್ಕೆ ಒಳ್ಳೆಯದಾಗಿ ಒಳ್ಳೊಳ್ಳೆ ರಿಸಲ್ಟನ್ನು ಕೊಟ್ಟಿದ್ದಾರೆ. ಮತ್ತು ಅವರು ಕಟ್ಟಿದ ಮೇಲೆ ಎಷ್ಟು ದಿನಕ್ಕೆ ರಿಸಲ್ಟ್ ಬಂದಿದೆ, ಹೇಗೆ ರಿಸಲ್ಟ್ ಬಂತು, ಯಾವುದೆಲ್ಲ ಸಮಸ್ಯೆಗಳು ಅವ್ರದ್ದು ಪಾರಾಗಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ರಿವ್ಯೂ ಏನಿದೆ ಅದನ್ನು ಕೊಟ್ಟಿದ್ದಾರೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ಕೂಡ ನೋಡಿ. ಮತ್ತು ನಿಮಗೂ ಕೂಡ ಒಂದು ಹೆಲ್ಪ್ ಆಗೋ ವಿಷಯಗಳನ್ನು ಕೂಡ ಬರ್ಬೋದು, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಅದನ್ನು ಕೇಳಿದ ಮೇಲೆ ಪೂರ್ತಿ ವಿಡಿಯೋನ ನೋಡಿ, ಅರ್ಧ ನೋಡಿಬಿಟ್ಟು ಇನ್ಫಾರ್ಮೇಷನ್ ಕೊಡಿ. ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದು ಬಂದು ಮನೆಗೆ ಕಟ್ಬೋದು, ಅಂಗಡಿಗಳಿಗೆ ಕಟ್ಬೋದು, ಶಾಪಿಗೆ ಕಟ್ಬೋದು, ಮತ್ತು ಬಿಸ್ನೆಸ್ ಪ್ರಾಪರ್ಟಿ ಏನೇ ಇದ್ರೂ ಕೂಡ ಅದಕ್ಕೂ ಕೂಡ ಕಟ್ಬೋದು, ಮತ್ತು ವೆಹಿಕಲ್ಸ್ಗೆ, ಮತ್ತು ಕಬೋರ್ಡಲ್ಲೂ ಕೂಡ ಇಡ್ಬೋದು. ಅದನ್ನು ಹೇಳಿದ್ದಾರೆ, ಅದನ್ನು ಪ್ಲೀಸ್ ನೋಡಿ. ನಿಮಗೂ ಕೂಡ ನಿಮ್ಮ ಜೀವನ ಚೇಂಜ್ ಆಗಿ. ಅಕ್ಕ, ನನಗೆ ಸ್ಫಟಿಕ ಕಟ್ಟಿದ ಮೇಲೆ 786 ನಂಬರ್ ನೋಟ್ ಸಿಕ್ಕಿದೆ. ಆಮೇಲೆ ಮತ್ತು 456 ನಂಬರ್ ನೋಟು ಸಿಕ್ಕಿದೆ. ಇವಾಗ ಸ್ವಲ್ಪ ಒಳ್ಳೇದಾಗ್ತಿದೆ ಅಕ್ಕ. ಅಕ್ಕಪಕ್ಕದ ಮನೆಯವರು ತರಿಸ್ಕೊಂತೀವಿ ಅಂತ ಹೇಳಿದಾರೆ. ಇವತ್ತು ಆರ್ಡರ್ ಮಾಡ್ತಾರೆ ಅಕ್ಕ. ಅಲ್ಲ ಅಕ್ಕ, 1 ತಿಂಗಳಿಗೆ ರಿಸಲ್ಟ್ ಸಿಕ್ಕಿದೆ ಅಕ್ಕ. ನಮಸ್ತೆ ಸಿಸ್ಟರ್, ನನಗೆ ಒಂದು ಸ್ಫಟಿಕ ಕಲ್ಲು ಆರ್ಡ್ರ್ ಮಾಡಬೇಕಿತ್ತು. ನಾನು ಈಗಾಗಲೇ ನಿಮ್ಮ ಹತ್ರ 4 ತೊಗೊಂಡಿದ್ದೀನಿ. ನಮ್ಮ ಮನೆ ಪಕ್ಕದವರು ನಾನು ಎಷ್ಟು ಕಷ್ಟ ಅನುಭವಿಸಿದ್ದೀನಿ 8-9 ತಿಂಗಳಿಂದ ಅಂತಲೂ ನೋಡಿದ್ದಾರೆ. ಸ್ಫಟಿಕ ಕಲ್ಲು ಕಟ್ಟಿದ ಮೇಲೆ ನನ್ನ ಮನೇಲಿ ಆಗಿರೋ ಬದಲಾವಣೆನೂ ಕೂಡ ನೋಡಿದ್ದಾರೆ. ನಾವೆಷ್ಟು ಅನ್ನ ತಿನ್ನೋಕ್ಕೂ ಇಲ್ದಿರೋಷ್ಟು ಕಷ್ಟದಲ್ಲಿದ್ವಿ. ಈಗ ಅನ್ನನೂ ತಿಂತಿದ್ದೀವಿ, ಕೆಲಸನೂ ಇದೆ, ಯಾವುದೇ ರೀತಿ ತೊಂದರೆ ನಮಗಿಲ್ಲ. ಕೆಲಸದ ಮೇಲೆ ಕೆಲಸ, ಒಂದು ಕೆಲಸ ಬಂದಿದ್ದೆ, ಕೆಲಸದ ಮೇಲೆ ಕೆಲಸ ಬರ್ತಾನೆ ಇದೆ. ನಮಗೆಲ್ಲ ಒಳ್ಳೇದೇ ಆಗ್ತಾ ಇದೆ. ಸೊ ಆ ಬದಲಾವಣೆಗಳನ್ನ ನೋಡಿ ನಮ್ಮ ಮನೆ ಪಕ್ಕದವರು ಕೂಡ ನನಗೊಂದು ಬುಕ್ ಮಾಡಿಕೊಡಿ ಅಕ್ಕ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ನಮಗೊಂದು ಸೇಮ್ ಅಡ್ರೆಸ್ ಕಳಿಸ್ತೀನಿ, ಬುಕ್ ಮಾಡಿಕೊಡಿ ಸಿಸ್ಟರ್. ನಿಮಗೂ ಕೂಡ ಇದನ್ನು ಕಟ್ಟಿದ ಮೇಲೆ ನಿಮ್ಮ ಜೀವನನೂ ಕೂಡ ಚೇಂಜ್ ಆಗ್ಬೋದು. ಆದರೆ ನಂಬಿಕೆ ಇಟ್ಟು ಕಟ್ಟಿ. ನಂಬಿಕೆ ಅನ್ನೋದು ತುಂಬ ಮುಖ್ಯ. ಎಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ಅನ್ನೋದು. ಮತ್ತು ನಿಮಗೆ ರಿಸಲ್ಟ್ ಸಿಕ್ಕಿದ ಮೇಲೆ ಪ್ಲೀಸ್ ನನ್ನ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಹೇಳೋದು ಹಾಗೇನೆ, ನನ್ನ ಹತ್ರ ಯಾರೆಲ್ಲ ಪರ್ಚೇಸ್ ಮಾಡ್ಕೊಂಡಿದ್ದೀರಾ ಅವರು ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದ ಮೇಲೆ ಪ್ಲೀಸ್ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ. ಒಂದೇ ಒಂದು ವಾಯ್ಸ್ ಮೆಸೇಜ್ ಕೊಡಿ. ನಿಮ್ಮ ಥರ ಕಷ್ಟದಲ್ಲಿರೋರಿಗೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಎಲ್ಲರಿಗೂ ಕೂಡ ಅದನ್ನೇ ಹೇಳೋದು, ಸರಿನಾ? ಮತ್ತು ತುಂಬ ಹಣ ಜಾಸ್ತಿ ಇರ್ಬೋದು, ಇಷ್ಟೆಲ್ಲ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ, 1000 ರೂಪಾಯಿ ಇರ್ಬೋದು ಅಂತೆಲ್ಲ ಅನ್ಕೋಬೇಡಿ. ತುಂಬ ಕಡಿಮೆ ಅಮೌಂಟೇ, ಸರಿನಾ? ಇದಕ್ಕೆ ತಕ್ಕನಾಗೆ ಏನಿದೆ ಅದನ್ನು ಬಿಟ್ಟು 1000 ರೂಪಾಯಿ ಅಮೌಂಟ್ ಏನು ಕೂಡ ಅಲ್ಲ. ವಾಟ್ಸಪ್ ಮೆಸೇಜ್ ಮಾಡಿ, ಕ್ಲಿಯರಾಗಿ ನಾನು ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಮತ್ತು ತುಂಬ ಜನ ನನಗೆ ರಿಪ್ಲೈ ಮಾಡಲ್ಲ ಅನ್ನೋದೇ ಸ್ವಲ್ಪ ಕಂಪ್ಲೇಂಟು. ರಿಪ್ಲೈ ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ, ಇವಾಗ ಮೊಬೈಲ್ ನೋಡ್ತಾ ಇದ್ದೀನ, ಖಂಡಿತ ಈ ಥರ ಮೊಬೈಲ್ ನೋಡಿದಾಗ ರಿಪ್ಲೈನ ಮಾಡ್ತೀನಿ. ಇಲ್ಲಾಂದರೆ ಯಾವುದೋ ಇವಾಗ ರಂಜಾನ್ ಟೈಮ್ ಅಲ್ವಾ, ಸ್ವಲ್ಪ ಬ್ಯುಸಿ ಇರ್ತೀನಿ, ಇಲ್ಲಾಂದರೆ ಪಾರ್ಸಲಿ ಎಲ್ಲ ಮಾಡ್ತಾ ಇರ್ತೀನಿ. ಮತ್ತು ಹಾಗೇ ವಿಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು ಎಲ್ಲ ಇರುತ್ತಲ್ಲ, ಮನೆ ಕೆಲಸ ಅದೆಲ್ಲ ಇರುತ್ತಲ್ಲ, ಹಾಗಾಗಿ ಆ ಟೈಮಲ್ಲಿ ರಿಪ್ಲೈ ಬೇಗ ಮಾಡೋಕ್ಕಾಗಲ್ಲ. ಖಂಡಿತ ಫೋನ್ ನೋಡಿದ ತಕ್ಷಣ ನಿಮಗೆ ಏನು ಡೌಟ್ ಇದೆ, ಇಲ್ಲ ಏನು ಕೇಳಬೇಕು ಎಲ್ಲನೂ ಕೂಡ ರಿಪ್ಲೈನ ಮಾಡ್ತೀನಿ. ಏನು ಮೆಸೇಜ್ ಮಾಡ್ತೀನಿ ಅದಕ್ಕೆ ರಿಪ್ಲೈ ಅನ್ನೋದು ಮಾಡ್ತೀನಿ, ಸರಿನಾ? ನೋಡೋದಾ ಬನ್ನಿ ಏನೆಲ್ಲ ಕಳಿಸಿದ್ದಾರೆ ಅಂತ. ಇವ್ರಿಗೆ ಎಷ್ಟು ತಿಂಗಳಿಗೆ ಸಿಕ್ಕಿದೆ ಅನ್ನೋದು ಫಸ್ಟ್ ನಾನು ಕೇಳ್ತಾ ಇರಲಿಲ್ಲ, ಎಷ್ಟು ದಿನಕ್ಕೆ ಸಿಕ್ಕಿದೆ ನಿಮಗೆ ಅನ್ನೋದು. ತುಂಬ ಜನಕ್ಕೆ ನಾನು ಕೇಳ್ತಾನೆ ಇರಲಿಲ್ಲ. ಅವರೇ ಹೇಳ್ತಾ ಇದ್ರು, ಪಾಪ ಒಳ್ಳೆ ಮನಸ್ಸಿರೋರು ರಿವ್ಯೂನ ಕೊಡ್ತಾ ಇದ್ರು. ನಾನು ಸುಮ್ಮನೆ ಆಗಿಬಿಡ್ತಾ ಇದ್ದೆ. ಹೇಳೋದು ತಾಳ್ಮೆ ಮುಖ್ಯ ಅಂತ. ತಾಳ್ಮೆ ಅನ್ನೋದು ತುಂಬ ಮುಖ್ಯ, ಸರಿನಾ? ತುಂಬ ಜನ ಇವಾಗ ಕಟ್ಬಿಟ್ಟು 3 ದಿನಕ್ಕೆ 5 ದಿನಕ್ಕೆ ನನಗೆ ರಿಸಲ್ಟ್ ಬಂದಿಲ್ಲ, ನೋಡಿ ಏನಾಯಿತು, ಏನು ಪ್ರಾಬ್ಲಮ್ ಆಗಿರ್ಬೋದು, ಅದಕ್ಕಾಗಿರ್ಬೋದಾ ಏನೇನೋ ತಮಗೆ ತಾವೇ ಯೋಚನೆ ಮಾಡ್ಕೊಂಡಿರ್ತಾರೆ.
ಅದು ಬಂದು ನಾನು ಹೇಳೋದು ತಾಳ್ಮೆಯಿಂದ ಇರಿ, ಖಂಡಿತ ಸಿಗುತ್ತೆ. ಬಟ್ ನಂಬಿಕೆಯಿಂದ ಕಟ್ಟಿ ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗಿ. ಮತ್ತು ನಾನು 7 ಡೇಸ್ ಸೀಕ್ರೆಟ್ ಏನು ಹೇಳ್ಕೊಟ್ಟಿರ್ತೀನಿ ಅದನ್ನು ಮಾಡಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಅದನ್ನು ಕೂಡ ಒಳ್ಳೆ ನೆಮ್ಮದಿಯಾದ ಜೀವನ ನಿಮ್ದಾಗುತ್ತೆ. ಎಲ್ಲದರಲ್ಲೂ ಕೂಡ ಸ್ವಲ್ಪ ತಾಳ್ಮೆ ಅನ್ನೋದು ಮುಖ್ಯ. ಈ ಕಟ್ಟಿದ ತಕ್ಷಣ ಇವಾಗ ಪ್ರತಿಫಲ ನೋಡಿ, ಇವತ್ತು ಬೆಳಗ್ಗೆ ನಾನು ಕಟ್ಬಿಟ್ಟಿದ್ದೀನಿ, ನಾಳೆವರೆಗೆ ನಂಗೆ ಸಿಕ್ಬಿಡ್ಬೇಕು ಎಲ್ಲನೂ ಅಂತ ಮನಸ್ಸಲ್ಲೇ ಅಂದ್ಕೊಂಡಿದ್ರೆ ಅದು ಸಿಗೋದು ಕೂಡ ಸಿಗೋದಿಲ್ಲ ನಿಮಗೆ ಅಲ್ವಾ. ಸಿಗೋದು ಕೂಡ ಸಿಗೋದಿಲ್ಲ. ಇದೇ ಅಂತಲ್ಲ, ಯಾವುದೇ ವಿಚಾರ ತಗೊಂಡ್ರೂ ಕೂಡ ಏನೇ ಒಂದು, ಇವಾಗ ನೋಡಿ ನಾನು ಒಂದು ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡಿ ಬಂದಿದ್ದೀನಿ, ನಾಳೆ ನನಗೆ ಸಿಗ್ಬೇಕು, ಆಗಲೇಬೇಕು, ಇದಾಗಲೇಬೇಕು ಅನ್ಕೊಂಡಿದ್ರೆ ಆಗೋದು ಕೂಡ ಆಗೋದಿಲ್ಲ. ನಂಬಿಕೆ ಇರಬೇಕು. ಇಲ್ಲ ನಾನು ಚೆನ್ನಾಗಿ ಬರೆದಿದ್ದೀನಿ, ಏನೇ ರಿಸಲ್ಟ್ ಬಂದರೂ ಖಂಡಿತ ಓಕೆ, ಅದನ್ನು ನಾನು ಅಪ್ಸೆಟ್ ಮಾಡ್ತೀನಿ, ನಂದೇ ಏನಾದರೂ ತಪ್ಪಿರ್ಬೋದು ಅಂತ ಆ ಥರ ಏನಾದರೂ ಇದು ಮಾಡ್ಕೋಬೇಕು ನೀವು. ಅದನ್ನು ಬಿಟ್ಟು ಇದನ್ನು ಕಟ್ಟಿಬಿಟ್ಟಿದ್ದೀನಿ, ಬೇರೆಯವ್ರಿಗೆ ಬಂದುಬಿಟ್ಟಿದೆ, ಇವಾಗ ಅವ್ರಿಗೆ 7 ದಿನಕ್ಕೆ ಬಂದಿದೆ, ಅವ್ರಿಗೆ 1 ದಿನಕ್ಕೆ ಬಂದಿದೆ, ಅವ್ರಿಗೆ 2 ದಿನಕ್ಕೆ ಬಂದಿದೆ, ನನಗೂ ಕೂಡ ಅಷ್ಟೇ ದಿನಕ್ಕೆ ಬರಬೇಕು ಅನ್ನೋದು ತಪ್ಪು. ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿಗಳು ಯಾವ ಥರ ಇದೆ ಸರಿನಾ? ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿಗಳು ಸ್ವಲ್ಪ ಕಡಿಮೆ ಇದೆಯಾ, ತುಂಬ ಕಠಿಣವಾಗದೆ ಇರೋದು ಇದೆಯಾ, ಆ ಥರ ಇರೋದು ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇಲ್ಲ ನಿಮಗೆ ತುಂಬ ವರ್ಷದಿಂದ ಕಠಿಣವಾಗಿರೋದು ಇದೆಯಾ, ಇಲ್ಲ ಯಾರೋ ಒಬ್ಬರು ಏನೋ ಆಗದೆ ಇರೋರು ಮಾಡಿಸಿರೋದಾ, ಇಲ್ಲ ಕೆಟ್ಟು ದೃಷ್ಟಿ ಜಾಸ್ತಿ ಬಿದ್ದಿದೆಯಾ, ಇಲ್ಲ ನೆಗೆಟಿವ್ ಎನರ್ಜಿಗಳು ತುಂಬ ಜಾಸ್ತಿ ಇದೆಯಾ, ಆ ಥರ ಎಲ್ಲ ಇದ್ದಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ನೀವು ಕಟ್ಟಿದ ತಕ್ಷಣ ನೀವು ಬಂದಿಲ್ಲ ಅಂದ ತಕ್ಷಣ ನೀವು ಒಂದು ವಾರ ನೋಡ್ತೀರಾ, ಒಂದು 5 ದಿನ ನೋಡ್ತೀರಾ, 10 ದಿನ ನೋಡ್ತೀರಾ, ಅದಾದಮೇಲೆ ಏನು ಮಾಡ್ತೀರಾ, ಬಿಟ್ಬಿಡ್ತೀರಾ. ಇದರಿಂದ ಏನಾಗಲ್ಲ, ತುಂಬ ಸುಳ್ಳು ಇದು, ಮೋಸ ಇದು, ಏನೂ ಆಗಲ್ಲ, ಮತ್ತು ಮಾಡೋಕ್ಕೆ ನಿಮಗೆ ಮನಸ್ಸು ಬರಲ್ಲ ಅಲ್ವಾ. ಒಂದು ಸ್ವಲ್ಪ ಏನೋ ಮನಸ್ಸನ್ನ ಯೂಸ್ ಬಿಟ್ಬಿಟ್ಟಿರ್ತೀರಾ. ಆಗಲ್ಲ ಇದು, ಇದೆಲ್ಲ ಯಾರು ಮಾಡ್ತಾರೆ, ನಿಜನಾ ಸುಳ್ಳ ಯಾರಿಗೆ ಗೊತ್ತು, ಸುಮ್ಮನೆ ಹೋಗ್ಲಿ ಬಿಡು ಅಂತ ಬಿಟ್ಬಿಟ್ಟಿರ್ತೀರ. ಅದನ್ನು ಮಾಡೋಕ್ಕೆ ಹೋಗ್ಬಾರ್ದು ಸರಿನಾ. ಅದನ್ನು ಪ್ರಯತ್ನ ಮಾಡಬೇಕು ನೀವು. ನಾನು ಏನು ಹೇಳ್ಕೊಟ್ಟಿರ್ತೀನಿ ಅದನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಅದು ಫಲ ಸಿಗುತ್ತೋ ಸಿಗಲ್ವೋ ನಮ್ಮ ನಂಬಿಕೆ ನಮ್ಮ ಹತ್ರ ಇರಬೇಕಲ್ವಾ. ಖಂಡಿತ ನಮ್ಮ ನಂಬಿಕೆ ಇಟ್ಟು ಏನೇ ಕೆಲಸ ಮಾಡಿದ್ರು ಒಂದಲ್ಲ ಒಂದಿನ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಮತ್ತು ಇನ್ನೊಬ್ರು ಸಿಸ್ಟರ್, ನನಗೆ ಒಂದು ಸ್ಫಟಿಕ ಕಲ್ಲು ಆರ್ಡ್ರ್ ಮಾಡಬೇಕಿತ್ತು. ನಾನು ಈಗಾಗಲೇ ನಿಮ್ಮ ಹತ್ರ 4 ತೊಗೊಂಡಿದ್ದೀನಿ. ನಮ್ಮ ಮನೆ ಪಕ್ಕದವರು ನಾನು ಎಷ್ಟು ಕಷ್ಟ ಅನುಭವಿಸಿದ್ದೀನಿ 8-9 ತಿಂಗಳಿಂದ ಅಂತಲೂ ನೋಡಿದ್ದಾರೆ. ಸ್ಫಟಿಕ ಕಲ್ಲು ಕಟ್ಟಿದ ಮೇಲೆ ನನ್ನ ಮನೇಲಿ ಆಗಿರೋ ಬದಲಾವಣೆನೂ ಕೂಡ ನೋಡಿದ್ದಾರೆ. ನಾವೆಷ್ಟೋ ಅನ್ನ ತಿನ್ನೋಕ್ಕೂ ಇಲ್ದಿರೋಷ್ಟು ಕಷ್ಟದಲ್ಲಿ ಇದ್ವಿ. ಈಗ ಅನ್ನನೂ ತಿಂತಿದ್ದೀವಿ, ಕೆಲಸನೂ ಇದೆ, ಯಾವುದೇ ರೀತಿ ತೊಂದರೆ ನಮಗಿಲ್ಲ. ಕೆಲಸದ ಮೇಲೆ ಕೆಲಸ, ಒಂದು ಕೆಲಸ ಬಂದಿದ್ದೆ, ಕೆಲಸದ ಮೇಲೆ ಕೆಲಸ ಬರ್ತಾನೆ ಇದೆ. ನಮಗೆಲ್ಲ ಒಳ್ಳೇದೇ ಆಗ್ತಾ ಇದೆ. ಸೊ ಆ ಬದಲಾವಣೆಗಳನ್ನ ನೋಡಿ ನಮ್ಮ ಮನೆ ಪಕ್ಕದವರು ಕೂಡ ನನಗೊಂದು ಬುಕ್ ಮಾಡಿಕೊಡಿ ಅಕ್ಕ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ನಮಗೊಂದು ಸೇಮ್ ಅಡ್ರೆಸ್ ಕಳಿಸ್ತೀನಿ, ಬುಕ್ ಮಾಡಿಕೊಡಿ ಸಿಸ್ಟರ್. ಖಂಡಿತಮ್ಮ, ಖಂಡಿತ ಇಲ್ಲ ಅಂತ ಹೇಳಲ್ಲ ಸರಿನಾ. ಯಾಕೆಂದರೆ ನನಗೆ ರಿಟರ್ನ್ ಕಸ್ಟಮರ್ ಅನ್ನೋದಕ್ಕಿಂತ ಅವರು ಕಟ್ಟಿ ಒಳ್ಳೇದಾದ್ಮೇಲೆ ಅವ್ರ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿಗಳಿಗೆ ಅವರೇ ಮತ್ತೊಂದು ತೊಗೋತಾ ಇದ್ದಾರೆ. ಯಾಕೆಂದರೆ ಒಂದರಲ್ಲಿ ಕಟ್ಟಿ ರಿಸಲ್ಟ್ ಬಂದಿದೆ ಅಲ್ವಾ, ಹಾಗಾಗಿ ಒಂದು ಹಾಲಲ್ಲಿ ಇಟ್ಕೋತಾ ಇದ್ದಾರೆ, ಕಬೋರ್ಡಲ್ಲಿ ಇಟ್ಕೋತಾ ಇದ್ದಾರೆ. ಆ ಥರ ಮತ್ತೆ ತೊಗೊಂಡು ಅವ್ರಿಗೂ ಕೂಡ ಮನೆಗೆ ತೊಗೋತಾ ಇದ್ದಾರೆ. ಹಾಗೆ ತೊಗೊಂಡಿರೋರೇ ಜಾಸ್ತಿ, ರಿಟರ್ನ್ ಕಸ್ಟಮರ್ ಜಾಸ್ತಿ ಅಂತಲೇ ಹೇಳ್ಬೋದು. ತುಂಬ ಹೊಸಬ್ರು ಇವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ, ಇದನ್ನು ತೊಗೊಳಕ್ಕೆ ತುಂಬ ಹಿಂದೆ ಮುಂದೆ ನೋಡ್ತೀರಾ. ಇದು ಫೇಕ್ ಇರ್ಬೋದಾ, ಸುಳ್ಳಿರ್ಬೋದಾ, ನಿಜಾನಾ ಅಂದರೆ ಏನೋ ಒಂದು ಗೊಂದಲ ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ. ಫಸ್ಟ್ ಟೈಮ್ ನೋಡಿರೋರಿಗೆ ಅವ್ರಿಗೆ ನಾನು ಹೇಳೋದು, ಒಂದಿಷ್ಟು ವೀಡಿಯೋಸು, ತುಂಬ ರಿವ್ಯೂ ಕೊಟ್ಟಿರೋ ವೀಡಿಯೋಸ್ ತುಂಬ ಇದೆ. ಅದನ್ನು ಒಂದು 2-3 ವೀಡಿಯೋಸ್ ನೋಡಿ ನಿಮಗೂ ಕೂಡ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಓಕೆ, ನಿಮಗೆ ನಂಬಿಕೆ ಬರುತ್ತೆ. ಅದಾದಮೇಲೆ ತೊಗೊಳ್ಳಿ, ನಂಬಿಕೆ ಇಟ್ಟು ತೊಗೊಳ್ಳಿ. ಸುಮ್ಮನೆ ಏನೋ ನೋಡೋದಾ ಅನ್ನೋದು ಬೇಡ. ಯಾಕೆಂದರೆ ಇದರಲ್ಲೆಲ್ಲ ಆಟ ಆಡಬಾರ್ದು. ಇದನ್ನು ಕಟ್ಟಿದ ಮೇಲೆ ಶ್ರದ್ಧೆಯಿಂದ ಮಾಡಬೇಕು. ಇದನ್ನು ಕಟ್ಟಿದ ಮೇಲೆ ನಂಬಿಕೆಯಿಂದ ನಾನು ಏನು ಹೇಳ್ಕೊಡ್ತೀನಿ 7 ಡೇಸ್ ಸೀಕ್ರೆಟ್ ಏನಿದೆ ಅದನ್ನು ತುಂಬ ಸಿಂಪಲ್. ಅದಾದಮೇಲೆ 7 ಡೇಸ್ ಸೀಕ್ರೆಟ್ ಅಂದರೆ ಬೆಳಗಿನ ಜಾವ ಬೇಗ ಹೇಳ್ಬೇಕೇನೋ, ಏನೇನೋ ಮಾಡಬೇಕೇನೋ, ಹಾಗೆ ಹೀಗೆ ಅಂತ ಅನ್ಕೋಬೇಡಿ. ತುಂಬ ಸಿಂಪಲ್ ರೆಮಿಡಿ ಸರಿನಾ, ತುಂಬ ಸಿಂಪಲ್ಲು. ಮನೇಲಿ ಯಾರು ಬೇಕಾದರೂ ಮಾಡ್ಬೋದು. ಕಟ್ಟಿದ ಮೇಲೆ ನಾನು ಹೇಳ್ಕೊಡ್ತೀನಿ, ತುಂಬ ಈಸಿಯಿಂದನೇ ಹೇಳ್ಕೊಡ್ತೀನಿ. ಮಾಡ್ಕೊಂಡು ಹೋಗಿ 7 ಡೇಸ್ ಆದಮೇಲೂ ಕೂಡ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು. 7 ಡೇಸ್ ಯಾಕೆ ಹೇಳ್ಕೊಡ್ತೀನಿ ಅಂದರೆ, ನಿಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ತುಂಬ ಜಾಸ್ತಿ ಇದ್ದರೆ ಅದನ್ನೆಲ್ಲ ಹೋಗ್ಲಾಡ್ಸೋಕ್ಕೆ 7 ಡೇಸ್ ಕಂಪಲ್ಸರಿ ದಿನ ಮಾಡ್ತಾಯಿರಿ ಅಂತ ನಾನು ಹೇಳ್ಕೊಡೋದು. ಅದಾದಮೇಲೆ
ನೀವು ವಾರದಲ್ಲಿ 1 ದಿನ 2 ದಿನ ಅಮಾವಾಸ್ಯೆ ಹುಣ್ಣಿಮೆ ಆ ಥರ ನೀವು ಮಾಡ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ನಾನು ಹೇಳ್ಕೊಡ್ತೀನಿ, ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಮತ್ತು ತುಂಬ ಜನ ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ, ಡೈಲಿ ವೀಡಿಯೋಸ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ. ಖಂಡಿತ ವೀಡಿಯೋಸ್ನ ಮಾಡ್ತೀನಿ, ಸ್ವಲ್ಪ ಟೈಮ್ ಮ್ಯಾನೇಜ್ ಆಗ್ತಾ ಇಲ್ಲ ಅಷ್ಟೇ. ಖಂಡಿತ ರಂಜಾನ್ ಸ್ವಲ್ಪ ಆಗೋಗಲಿ. ರಂಜಾನ್ ಇರೋದ್ರಿಂದ ನನಗೆ ಸ್ವಲ್ಪ ಟೈಮಿಂಗ್ಸ್ ಮ್ಯಾಚ್ ಆಗ್ತಾ ಇಲ್ಲ. ಅದಲ್ಲದೆ ನನಗೆ ರಂಜಾನ್ ಬರೋದು ವರ್ಷಕ್ಕೊಂದ್ಸತಿ. ಇದನ್ನು ಇವಾಗ ಬಿಟ್ಟರೆ ನಾನು ನೆಕ್ಸ್ಟ್ ವರ್ಷನೇ ನಾನು ಉಪವಾಸ ನಮಾಜ್ ಏನೇ ಮಾಡಬೇಕಾದ್ರೂ ಮಾಡಬೇಕಾಗಿರೋದು. ಅದಕ್ಕೋಸ್ಕರ ಏನೇ ಆಗಿರಲಿ ನನಗೆ ಟೈಮ್ ಸಿಗಬೇಕಾದ್ರೆ ನಾನು ನಿಮಗೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಇದು ಇನ್ನೇನು ಆಗೇ ಹೋಯ್ತು, ಇನ್ನು 9 ದಿನ ಇದೆ, 9 ದಿನ 8 ದಿನ ಇದೆ. ಅದಾದಮೇಲೆ ಹಬ್ಬ ಆಯಿತು. ಹಬ್ಬ ಆದಮೇಲೆ ಇನ್ನೂ ವೀಡಿಯೋಸ್ ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ ನಿಮಗೆ ನೋಡಿ. ಮತ್ತು ಆದಷ್ಟು ಜನಕ್ಕೆ ಶೇರ್ನ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ಫಸ್ಟಾಗಿ ಲೈಕ್ನ ಮಾಡಿ. ತುಂಬ ಜನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಮತ್ತು ನನಗೆ ಮೆಸೇಜ್ ಮಾಡ್ತೀರಾ, ಸಿಸ್ಟರ್ ನಿಮ್ಮ ವೀಡಿಯೋಸ್ನ ಕಳಿಸಿ, ನನ್ನ ಫೋನಲ್ಲಿ ವೀಡಿಯೋಸ್ ಬರ್ತಾ ಇಲ್ಲ ಅಂತೆಲ್ಲ ಕೇಳ್ತೀರಾ. ನೀವು ವೀಡಿಯೋಸ್ನ ನನ್ನ ಚಾನಲ್ ಏನಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ನಾನು ಏನೇ ವೀಡಿಯೋಸ್ ಹಾಕಿದ್ರು ಕೂಡ ಅದು ಕಂಟಿನ್ಯೂಸ್ ಆಗಿ ಬರುತ್ತೆ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಆದಷ್ಟು ಜನಕ್ಕೆ ಶೇರ್ ಮಾಡಿ, ತುಂಬ ಕಷ್ಟದಲ್ಲಿ ಯಾರಿದ್ದಾರಲ್ಲ ಅವರಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕೂಡ ಒಂದೇ ಒಂದು ಲೈಕ್ನ ಕೊಡಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ.